ಮೇಡಮ್, ಬಹುಶಃ ಈ ಗ್ಯಾಸ್ ಅಭಾವ ಉಂಟಾದಂಥ ಸಂದರ್ಭ, ಅಡುಗೆ ತಡ ಆದಾಗ, ಈಗ ನೀವು ಕೂಡ ಡ್ಯೂಟಿಗೆ ಹೋಗಬೇಕು ಅಂತ ಅನ್ಕೋತೀರಿ. ಈಗ ಹೊರಗಡೆ ನೀವು ದಿನನಿತ್ಯದ ಕೆಲಸಕ್ಕೆ ಹೋಗಬೇಕು, ಮನೆ ಯಜಮಾನರನ್ನು ಕಳಿಸ್ಬೇಕು, ಮಕ್ಕಳನ್ನು ಕಳಿಸ್ಬೇಕು, ಅಥವಾ ಶಾಲೆಗೆ ಕಳಿಸ್ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆ ಅವಸರದಲ್ಲೇ ಗ್ಯಾಸ್ ಕಡಿಮೆ ಇದೆ, ಅಷ್ಟರಲ್ಲೇ ಏನೋ ಸ್ವಲ್ಪ ಮಾಡಿಬಿಟ್ಟು ಹೋಗೋಣ ಅಂತಂದಾಗ ಅವತ್ತಿನ ದಿನ ಕೂಡ ತುಂಬ ಒಂದು ಅಪ್ಸೆಟ್ ಆಗಿ ದಿನ ಕಳೀತೀರಾ, ಅಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತಾ? ಸೊ ಅಂಥದ್ದೇನಾದರೂ ಎದುರಿಸಿದಿರಾ ತಾವು ಅಂತ? ಖಂಡಿತ ಆಗುತ್ತೆ ಸರ್. ಯಾಕಂದರೆ ಇವಾಗ ನಮಗೆ ಗೊತ್ತಿರುತ್ತೆ ಈಗ ಗ್ಯಾಸ್ದ ಪರಿಸ್ಥಿತಿ ಹೇಗಿದೆ ಅಂತ. ಮತ್ತು ನಮಗೆ ಗೊತ್ತಿರುತ್ತೆ ದಿನನಿತ್ಯ ಬಳಸ್ತಾ ಇರ್ತೀವಿ, ಇನ್ನೊಂದು ದಿವಸ 2 ದಿವಸ 3 ದಿವಸ ಗ್ಯಾಸ್ ಆಗೋಗ್ಬೋದು ಅನ್ನೋದೊಂದು ಊಹಾ ಇರುತ್ತೆ ನಮ್ಮಲ್ಲಿ. ಆವಾಗ ನಾವೇನು ಮಾಡ್ತೀವಿ, ಸಣ್ಣದಾಗೆ ಬಳಸ್ತಾ ಇರ್ತೀವಿ. ಆದರೂ ಒಂದು ಮಾಡಿಟ್ಟು ಹೋದಾಗ ನಮಗೆ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಗ್ಯಾಸು ಸಾಯಂಕಾಲ ಅಡುಗೆಗೆ ಆಗುತ್ತಾ ಇಲ್ವಾ, ನಾವು ಬುಕ್ ಮಾಡಿರೋ ಗ್ಯಾಸ್ ಬರುತ್ತಾ ಇಲ್ವಾ ಇವತ್ತು, ಇಲ್ಲ ನಾಳೆ ಬರುತ್ತಾ, ನಾಳಿದ್ದು ಬರುತ್ತಾ ಅಂತ ಒಂದು ಸ್ವಲ್ಪ ಗಾಬರಿನೂ ಇರುತ್ತೆ ಮತ್ತು ಟೆನ್ಷನೂ ಆಗುತ್ತೆ. ಇವಾಗ ಗ್ಯಾಸ್ ಇವತ್ತು ಸಂಜೆ ಅಡುಗೆಗೆ ಆಗೋದ್ರೆ ಏನು ಮಾಡೋದು, ನಾಳೆ ಬೆಳಿಗ್ಗೆ ಅಡುಗೆಗೆ ಏನು ಮಾಡೋದು, ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋರು ಇರ್ತಾರೆ, ಜೊತೆಗೆ ನಾವು ವರ್ಕಿಗೆ ಹೋಗಬೇಕು, ಮತ್ತು ಯಜಮಾನರು ಕೆಲಸಕ್ಕೆ ಹೋಗಬೇಕು. ಈ ಥರ ಸುಮಾರು ಜನ ಟೆನ್ಷನ್ ತೊಗೊಂಡು ಇರೋವಂಥ ಮಹಿಳೆಯರು ಸಾಕಷ್ಟು ಜನರು ನಮಗೆ ಗಮನಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲು. ಯಾಕಂದರೆ ಸರ್ಕಾರ ಗ್ಯಾಸ್ ಬೆಲೆ ಏರಿಕೆಯನ್ನು ಈ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಬಹುಶಃ ನಮ್ಮ ತಲೆಯಲ್ಲಿ ಓಡೋದು ಮುಂದೇನು, ವಾಟ್ ನೆಕ್ಸ್ಟ್, ಏನು ಮಾಡ್ಬೋದು ನಾವು? ಗ್ಯಾಸ್ ದರ ಏರಿಕೆ ಆಗಿದೆ, ಅದನ್ನು ಕಡಿಮೆ ಮಾಡ್ತಾ ಇಲ್ಲ ಸರ್ಕಾರ ಅಂತಂದಾಗ ಆ ಬರುವಂಥ ಮೊದಲ ಆಲೋಚನೆ ಏನು ಅಂತ ನಿಮಗೆ? ಅಡುಗೆಯನ್ನು ಎಷ್ಟು ಕಡಿಮೆ ಮಾಡಬೇಕು ಮತ್ತು ಎಷ್ಟು ರುಚಿಯಾಗಿ ಮಾಡ್ಬೋದು, ಆ ಗ್ಯಾಸ್ನ ಎಷ್ಟು ನೀಟಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು. ಬಟ್ ತುಂಬ ಕಡಿಮೆ ಮಾಡಲಿಕ್ಕೆ ಖಂಡಿತ ಇದು ಗ್ಯಾಸ್ ಅಭಾವ ಸೃಷ್ಟಿಯಾದಾಗ ಇದಾಗುತ್ತೆ. ಈಗ ನೀವು ಹೇಳಿದ್ದು ಗ್ಯಾಸ್ ದರ ಏರಿಕೆ ಆಗುತ್ತಲ್ಲ, ಸೊ ಅಂತ ಸಂದರ್ಭದಲ್ಲಿ ಸರ್ ತುಂಬಾ ಹಣಕಾಸಿಂದು ಉಬ್ಬರ ಇದೆಯಲ್ಲ ಸರ್, ಅದು ಕುಟುಂಬದ ಮೇಲೆ ತುಂಬಾ ಪರಿಣಾಮಕಾರಿ ಸರ್. ಯಾಕಂದರೆ ಈಗ ಮತ್ತೊಂದು ಕಡೆ ಈ ಮನೆಯವರೆಲ್ಲರೂ ಕೂಡ ಹಸುವಿನಿಂದ ಕಾಯ್ತಾ ಇರ್ತಾರೆ. ಒಬ್ಬ ಗೃಹಿಣಿಯಾಗಿ ನೀವು ಕೂಡ ಏನೋ ಒಂದು ಅಡುಗೆ ಮಾಡಬೇಕು ಅಂತಂದಾಗ, ಅಡುಗೆ ಮಾಡಬೇಕಾದ್ರೆ ಬಹುಶಃ ಇಂಥ ಅಭಾವಗಳು ಸೃಷ್ಟಿಯಾದಾಗ ಸಹಜವಾಗಿ ಕಾಡುವಂಥ ಪ್ರಶ್ನೆ ಅಲ್ವಾ ಇದು ಅಂತ? ಖಂಡಿತ ಹೌದು. ತುಂಬಾ ಹಣಕಾಸಿನ ಸರಿಯಾಗಿ ಸ್ಮಾರ್ಟ್ ಪ್ಲೇ ಮಾಡದೇ ಇದ್ದರೆ ನಮಗೆ ಬಜೆಟ್ನಲ್ಲೇ ತಿಂಗಳದ ಶಾರ್ಟೇಜ್ ಆಫ್ ಇದು ನಮ್ಮದು ಏನು ಪ್ಲ್ಯಾನಿಂಗ್ ಇರುತ್ತಲ್ಲ, ಹಣಕಾಸಿಂದು ಭಾಳನೇ ಕಷ್ಟ ಆಗುತ್ತೆ ಸರ್. ಈಗ ಬೆಲೆ ಏರಿಕೆ ಬಗ್ಗೆ ದೂರುಗಳು ಬಂದಾಗ ಇದು ಜಾಗತಿಕ ಸಮಸ್ಯೆ ಅಂತ ಹೇಳಿದಾಗ ಅದು ಎಷ್ಟು ಮಟ್ಟಿಗೆ ಅದನ್ನು ನಾವು ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಅದು ಇದೊಂದು ಜಾಗತಿಕ ಸಮಸ್ಯೆ ಅಂತೆ, ಆಯ್ತು ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳೋಕ್ಕಾಗುತ್ತೆ ಮೇಡಮ್? ಆ ರೀಸನ್ ಕೊಟ್ಟಾಗ ಅದನ್ನು ತಡ್ಕೊಳಕ್ಕಾಗತ್ತಾ? ಆ ಥರ ಬೆಲೆ ಜಾಸ್ತಿ ಮಾಡಂಗಿದ್ರೆ ದಯವಿಟ್ಟು ಸಂಬಳನೂ ಜಾಸ್ತಿ ಮಾಡಿ ಅಂತ ಕೇಳ್ತೀವಿ. ಅದೇ ಹೌದು. ಯಾಕಂದ್ರೆ ಸಂಬಳ ಮಾತ್ರ ಅಷ್ಟೇ ಇರುತ್ತೆ, ಬೆಲೆ ಮಾತ್ರ ಜಾಸ್ತಿ ಮಾಡ್ತಾನೆ ಇದ್ರೆ ಹೇಗೆ ಶ್ರೀಸಾಮಾನ್ಯರು ಬದುಕಬೇಕು? ಹೌದು. ಒಂದ್ಸರಿ ಬೆಲೆ ಒಂದು ಸರ್ಕಾರ ಬಂದಾಗ ಒಂದ್ಸರಿ ಬೆಲೆ ಏರಿಕೆ ಮಾಡಿದ್ರೆ ಅದು ನೆಕ್ಸ್ಟ್ ಸರ್ಕಾರ ಬಂದಾಗ ಅದನ್ನೇನು ಕಮ್ಮಿ ಮಾಡಲ್ಲ, ಅದ್ರ ಮೇಲೆನೇ ಹೋಗ್ತಾ ಹೋಗುತ್ತೆ, ಏರಿಕೆ ಆಗ್ತಾನೆ ಹೋಗುತ್ತೆ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಲ್ವಾ ಅಂತ. ಹಾಗಾಗಿ ನಮ್ಗನ್ಸುತ್ತೆ ಖಂಡಿತ ಫಸ್ಟು ಈ ಬೆಲೆ ಏರಿಕೆನ ನಾವು ಫೇಸ್ ಮಾಡಬೇಕಾದ್ರೆ ನಾವು ಅಷ್ಟೇ ಸ್ವಲ್ಪ ಆರ್ಥಿಕವಾಗಿ ಸಬಲ ಇರಬೇಕಲ್ವಾ. ಆರ್ಥಿಕವಾಗಿ ಸಬಲತೆ ಅಂದರೆ ಇನ್ನೇನು, ಎಲ್ಲಿ ವರ್ಕ್ ಮಾಡ್ತಾ ಇದೀವಿ ಅದ್ರ ಸ್ಯಾಲ್ರಿಗಳಿರ್ಬೋದು, ನಮ್ಮ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಅದಕ್ಕೆ ಮ್ಯಾಚ್ ಆದರೆ ತಾನೇ ನಾವು ಮುಂದೆ ಹೋಗಲಿಕ್ಕೆ. ಈಗ ನಾನು ಆರಂಭದಲ್ಲಿ ಡಿಜಿಟಲ್ ಬಗ್ಗೆ ಮಾತಾಡ್ತಿದ್ದೆ, ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆನೂ ನಾವು ಮಾತಾಡ್ತೀವಿ. ಸೊ ಆದರೆ ಈ ಅಡುಗೆ ಸಿಲಿಂಡರ್ ವಿಚಾರವಾಗಿ ವಿದೇಶಗಳನ್ನ ಅಥವಾ ಬೇರೆ ದೇಶಗಳನ್ನ ಅವಲಂಬನೆ ಮಾಡಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಬ್ಬ ಗೃಹಿಣಿಯಾಗಿ ಆಲೋಚನೆ ಮಾಡಿದಾಗ ಏನು ಅನಿಸುತ್ತೆ ಅಂತ ಈ ಬಗ್ಗೆ? ಸರ್, ನಮ್ಮ ದೇಶದಲ್ಲಿ ಈಗ ತಯಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದೆ ಅಲ್ಲ ಸರ್. ಇದೇನಿದ್ರು ನಾವು ಗಲ್ಫ್ ದೇಶಗಳಿಂದ ಅಲ್ಲಿಂದನೇ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ಯಾವುದಾದ್ರು ಬಯೋಗ್ಯಾಸ್ ಈ ಥರ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥಿತವಾಗಿ ಎಲ್ಲ ಇಡೀ ದೇಶದ ಜನತೆ ಎಷ್ಟು ಜನ ಇದ್ದೀವಿ, ಎಷ್ಟು ಫ್ಯಾಮಿಲಿ ಇದೆ, ಎಲ್ಲರಿಗೂ ಸಪ್ಲೈ ಆಗುವಷ್ಟು ಉತ್ಪತ್ತಿ ನಮ್ಮ ಒಂದು ದೇಶದಲ್ಲಿ ಮಾಡುವಂಗಾದರೆ ಇನ್ನೂ ನಮ್ಮ ಎಲ್ಲರಿಗೂ ಸಂತೋಷ ಸರ್. ಅದು ಈಗ ಗ್ಯಾಸ್ ಅಭಾವ ತಲೆದೋರಿರುವಂಥ ಸಂದರ್ಭದಲ್ಲೇ ಒಂದಷ್ಟು ಮಂದಿ ಉಳ್ಳವರು ಏನು ಮಾಡ್ತಾರೆ, ದುಬಾರಿ ದುಡ್ಡು ಕೊಟ್ಟು ಗ್ಯಾಸನ್ನು ಪರ್ಚೇಸ್ ಮಾಡ್ತಾರೆ. ಕೆಲವು ಬಾರಿ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆ ಮಾರಾಟ ಆಗುವಂಥದ್ದು ನಾವು ನೋಡ್ತಿರ್ತೀವಿ. ಆದರೆ ದುಡ್ಡಿಲ್ದವ್ರ ಪರಿಸ್ಥಿತಿ ಏನು ಮೇಡಮ್? ತುಂಬ ಕಷ್ಟ ಸರ್ ಅದು. ತುಂಬ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಆಕೆ 20 ದಿನ ಗ್ಯಾಸ್ ಇಲ್ಲದೆ ಮತ್ತು ಹೆಚ್ಚಿನ ದುಡ್ಡು ಕೊಡ್ತಾರಕ್ಕಾಗದೇ ಗಂಡ ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಮತ್ತು ಆಕೆ ಮನೆ ಕೆಲ್ಸಕ್ಕೆ ಹೋಗಬೇಕು. ಆಕೆ ಹತ್ರ ಆ ಒಂದು ಗ್ಯಾಸಿಂದ ಅನುಕೂಲ ಇಲ್ಲದೆ 20 ದಿನ ಸರ್ ಆಕೆಗೆ ಎಷ್ಟು ಟೆನ್ಷನಲ್ಲಿದ್ರು ಅಂತಂದರೆ ಒಂದೊತ್ತು ಅಡುಗೆ ಮಾಡಿಕೊಂಡು ಆ ಅಡುಗೆನ ತುಂಬ ಸ್ಮಾರ್ಟಾಗಿ ಯೂಸ್ ಮಾಡೋವಂಥ ಪರಿಸ್ಥಿತಿ ಇತ್ತು ಸರ್. ಈ ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ಗೆ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆಗೆ ಸೇರುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಕಡೆ ಸಿಲಿಂಡರ್ನ ಅಭಾವ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಆ ಮಹಿಳೆಯರು ಖಾತೆಯಲ್ಲಿ ದುಡ್ಡಿಲ್ದಂಥ ಸಂದರ್ಭದಲ್ಲಿ ಆ ಸಿಲಿಂಡರ್ಗೋಸ್ಕರ ಯಾವ ರೀತಿ ಕಾಯುವಿಕೆ ಅನ್ನುವಂಥದ್ದು ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ಬೋದು ಅಂತಂತೀರಿ?
ಬಹುಶಃ ನಾವು ನೋಡ್ದಂಗೆ ಈಗಾಗಲೇ ನಾವು ಸಾಕಷ್ಟು ಕಡೆ ಬರೀ ಈ ಸಿಲಿಂಡ್ರ್ ಅಂತಲೇ ಅಲ್ಲ ಸರ್, ಈಗ ನಾನು ಬೆಳಗ್ಗೆ ಬರಬೇಕಾದ್ರೂ ನಾನು ನೋಡಿದೆ ಗ್ಯಾಸ್ಗಳಿರ್ತಲ್ಲ, LPG ಗ್ಯಾಸ್, ಆಟೋ ಸಿಲಿಂಡರ್ಸ್. ಹೌದು ಸರ್, ಈಗಾಗಲೇ ಉದ್ದುದ್ದ ಸಾಲ್ ಶುರು ಆಗ್ಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿರುತ್ತೆ ಗ್ಯಾಸ್ ತುಂಬಿಕೊಳ್ಳೋದಕ್ಕೆ. ಆಟೋ ಚಾಲಕರಿಗೂ ಬಹುದೊಡ್ಡ ಹೊಡೆತ ಇದು. ಸೊ ಎಷ್ಟು ಸಬ್ಸಿಡಿ ಉಳಿಸ್ಕೊಂಡಿದ್ರು ಕೂಡ ಇವತ್ತಿನ ದುಬಾರಿ ಇದರಲ್ಲಿ ಸಿಲಿಂಡ್ರು ಈಗ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ ಅಂದರೆ 220 ರುಪೀಸ್ ಜಾಸ್ತಿ ಆಗಿದೆ. ಇನ್ನು ಬ್ಲ್ಯಾಕಲ್ಲಿ ಕೊಂಡ್ಕೋಬೇಕು, ಬ್ಲ್ಯಾಕಲ್ಲಿ ಮಾರಾಟ ಮಾಡ್ತಾ ಇರೋದು ನಾನು ಓದ್ದಂಗೆ ನ್ಯೂಸ್ ಪೇಪರ್ಗಳಲ್ಲಿ 4,000 ರಿಂದ 5,000 ಓಡ್ತಾ ಇದೆ ಸರ್. ಹೇಗೆ ಇದನ್ನು ಒಬ್ಬರು ಗೃಹಿಣಿಯಾಗಿ ಸಾಮಾನ್ಯ ಮಹಿಳೆ ಹೇಗೆ ಇದನ್ನು ಫೇಸ್ ಮಾಡಲಿಕ್ಕಾಗುತ್ತೆ? ಎಷ್ಟು ಅಂತ ಸಬ್ಸಿಡಿ ಹಣ ಉಳಿಸಿರ್ಬೋದು ಈ ಒಂದು ಪರಿಸ್ಥಿತಿಲಿ. ಗ್ಯಾಸ್ಗೆ ಇರಾನ್ ಯುದ್ಧ ಕಾರಣ, ಗ್ಯಾಸ್ ಅಭಾವಕ್ಕೆ ಅಂತ ಹೇಳ್ತಾರೆ. ಆದರೆ ನಾವು ಒಂದು ಗಮನಿಸಬೇಕಾಗತ್ತೆ, ಬಹುಶಃ ಕಳೆದ 10 ವರ್ಷದಲ್ಲಿ ಮನೆಗೆ ಈ ಪೈಪ್ ಗ್ಯಾಸ್ ಅಂತಂದರೆ ಈಗ ಸೌರಶಕ್ತಿ ಒಲೆಗಳನ್ನು ಬಳಸಬೇಕು ಅಂತ ಹೇಳುವಂಥದ್ದು, ಬಹುಶಃ ಅದರಲ್ಲಿ ನಾವು ಎಷ್ಟು ಫಾಸ್ಟ್ ಆಗಿದ್ದೀವಿ, ಎಷ್ಟು ವೇಗ ಪಡ್ಕೊಂಡಿದೆ ಈ ಒಂದು ಸೌರಶಕ್ತಿಯ ಒಂದು ಯೋಜನೆ ಅಂತ ಅನಿಸುತ್ತೆ ಅಂತ. ಬಹಳ ಕಮ್ಮಿ ಸರ್, ಜಾಗೃತಿ ಅನ್ನೋದೇ ಬಹಳ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಬಹುಶಃ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ಆಗಲಿ, ಕೇಂದ್ರದ್ದಾಗಲಿ ಅಥವಾ ನಮ್ಮ ರಾಜ್ಯದಾಗಲಿ, ಪ್ರತಿಯೊಬ್ಬರು ಮನೆಗೂ ಇದೊಂದು ಜಾಗೃತಿ ಕಾರ್ಯಕ್ರಮದ ಥರ ಮಾಡಿ ಇದನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೋದು, ಪ್ರತಿ ಮನೆಗೂ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದೂ ನಮಗೆ ಒಂದಷ್ಟು ಎಜುಕೇಷನ್ನು ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಇನ್ನೂ ಹೆಚ್ಚು ಜನರಲ್ಲಿ ರೀಚ್ ಔಟ್ ಆಗಬೇಕಾಗಿದೆ. ಅಂದರೆ ಗೊತ್ತಿರೋ ಕಮ್ಮಿ ಜನ ಇದೆ ಪಾಪ್ಯುಲೇಷನಲ್ಲಿ. ನೀವು ಪರ್ಸೆಂಟೇಜ್ ನೋಡಿದ್ರೆ ಇದ್ರ ಬಗ್ಗೆ ಪಾಪ್ಯುಲೇಷನಲ್ಲಿ ಅವೇರ್ನೆಸ್ ಇರೋದು ಕಮ್ಮಿ ಜನ. ಸಾಕಷ್ಟು ಜನ ಬಳಸಿದ್ದಾರೆ, ಇಲ್ಲ ಅಂತಿಲ್ಲ, ಆದರೆ ಆ ಪರ್ಸೆಂಟೇಜ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಪ್ರತಿಯೊಬ್ಬರಿಗೂ ಈ ಇದು ಒಳ್ಳೆ ಇನಿಷಿಯೇಟಿವ್ ಫಸ್ಟ್ ಆಫ್ ಆಲ್ ಇದು. ಮತ್ತು ಬಯೋಗ್ಯಾಸ್ ಅನ್ನೋದನ್ನು, ಯಾಕಂದರೆ ನಾವು ಇಂಡಿಯಾ ಟೆಕ್ನಾಲಜಿ ವೈಸು ಮತ್ತು ತುಂಬ ರಿಸರ್ಚು ಎಲ್ಲ ನಡೆಸ್ತಾನೆ ಇದ್ದಾರೆ. ಬಟ್ ಇದ್ರ ಬಗ್ಗೆನೂ ಒಂದು ನೀವು ಹೇಳ್ದಂಗೆ ಪರ್ಯಾಯವಾಗಿ ನಾವು ಏನು ಹುಡುಕ್ಬೇಕು, ಯಾಕಂದರೆ ಬೇರೆ ದೇಶದ ಮೇಲೆ ನಾವು ಅವಲಂಬಿತ ಆಗಬಾರ್ದು. ನಮಗೆ ನಾವು ಫಸ್ಟು ಪ್ರಿಪೇರ್ ಆದರೆ ನಮ್ಮ ದೇಶಕ್ಕೆ ನಾವು ಫಸ್ಟು ಏನು ಮಾಡ್ಬೋದು ಅಂತ ಹೇಳಿ ಈ ಥರದ್ದು ಇನ್ನೂ ಒಂದಷ್ಟು ರಿಸರ್ಚು ಮತ್ತು ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಕಲ್ತರೆ ಮತ್ತು ಅವೇರ್ನೆಸ್ ಸೃಷ್ಟಿ ಮಾಡಿದ್ರೆ ಜನ ಇನ್ನೂ ಒಂದಷ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸಾಧ್ಯ. ಬಹುಶಃ ಈ ಮನೆಯ ಬಜೆಟ್ ಸರಿದೂಗಿಸೋದಕ್ಕೆ ಅಂತ ಈಗ ಮಹಿಳೆಯರು ತಮ್ಮ ಆರೋಗ್ಯ ಮತ್ತು ತಮ್ಮ ಮೇಲಿನ ಕಾಳಜಿಯನ್ನು ಇಟ್ಕೊಳ್ಬೇಕು ಅಂತಂದಾಗ ಸಹಜವಾಗಿಯೇ ಬಹುಶಃ ಇದು ಯುದ್ಧದ ಅಡ್ಡ ಪರಿಣಾಮಗಳಿಂದ ಉಂಟಾಗ್ತಾ ಇರುವಂಥದ್ದು ಸಾಕಪ್ಪ ಸಾಕು ಅನ್ನಿಸುವಂಥದ್ದು ಇದೆಯಲ್ಲ, ಬಹುಶಃ ಅಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೃಹಿಣಿಯರಿಗೂ ಕೂಡ ಬಂದಿರುತ್ತೆ ಅಂತ ಅನಿಸುತ್ತೆ. ಯಾವಾಗ ಈ ಯುದ್ಧ ನಿಲ್ಲತ್ತೆ ಅಂತ ನಾವು ಯೋಚನೆ ಮಾಡೋ ಥರ ಆಗಿದೆ ಸರ್. ಇವಾಗ ನೀವು ಬಡ್ಜೆಟ್ ಬಗ್ಗೆ ಹೇಳಿದ್ರಿ, ಪ್ರತಿ ಸಲನೂ ಒಂದು ಗೃಹಿಣಿಯಾದವಳು ಮನೆಗೆ ಬಡ್ಜೆಟ್ ಅಂತ ಇಟ್ಟೇ ಇರ್ತಾರೆ. ಏನು ಇದ್ರ ಖರ್ಚು, ಫೀಸು, ಮಕ್ಕಳು ಫೀಸ್ ಆಗಿರ್ಬೋದು, ಇಲ್ಲ ರೆಂಟ್ಗೆ ಅಂತ ಆಗಿರ್ಬೋದು, ಪ್ರತಿಯೊಂದಕ್ಕೂ. ಈಗ ಗ್ಯಾಸ್ಗೆ ಅಂತಲೂ ಕೆಲವರು ಬಡ್ಜೆಟ್ ಇಟ್ಟಿರ್ತಾರೆ, ಪ್ರತಿ ತಿಂಗಳು ಗ್ಯಾಸ್ಗೆ ಎಷ್ಟು ಅಂತೇಳಿ. ಸೊ ಈಗ ಗ್ಯಾಸ್ ರೇಟು ಜಾಸ್ತಿ ಆಗ್ತಾ ಇದೆ ಅಂದಾಗ ಅದು ಒಂದು ಹೊಡೆತ ಆಗ್ತದೆ. ಜೊತೆಗೆ ಅದು ಗ್ಯಾಸ್ ಸಮಯಕ್ಕೆ ಸಿಕ್ಕಿಲ್ಲ ಅಂದಾಗ ಅದು ಇನ್ನೂ ಹೆಚ್ಚಿನ ಒತ್ತಡ ಆಗುತ್ತೆ. ಈ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ಗೃಹಿಣಿಯರಿಗೆ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಮನಸ್ಥಿತಿಗಳು ಇದೆ ಸರ್. ಬಹುಶಃ ನಾವು ಪ್ರಜಾಪ್ರಭುತ್ವ ಅಂತಂದಾಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತೀವಿ. ಯುದ್ಧದಿಂದಾಗಿ ಸಾಮಾನ್ಯವಾಗಿ ಈಗ ತೈಲ ಕಂಪನಿಗಳು ಇದರ ಲಾಭ ಪಡಿತವೆ. ಆದರೆ ಇಲ್ಲಿ ಜನ ಅನುಭವಿಸ್ತಿದಾರಲ್ಲ, ಜನಸಾಮಾನ್ಯರು ದೇಶದಲ್ಲಿ, ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಂತ ಅನಿಸುತ್ತಾ ನಿಮಗೆ? ಇಂಥ ಬವಣೆಗಳನ್ನು ಎದುರಿಸ್ಕೊಂಡು ಬದುಕೋದಿದೆಯಲ್ಲ, ನಮ್ಮನ್ನಾಳುವಂಥ ಸರ್ಕಾರಗಳ ಒಂದು ಧೋರಣೆ, ಇದೆಲ್ಲ ನೋಡಿದಾಗ ಇದು ನಿಜಕ್ಕೂ ಪ್ರಜಾಪ್ರಭುತ್ವದ ಲಕ್ಷಣನ ಅಂತ ಅನ್ಸಲ್ವಾ? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಸರ್? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಸರ್? ಏನು ಕ್ವಶನ್ ಮಾಡ್ತೀವಿ, ಇದಕ್ಕೆ ಉತ್ತರ ಸಿಗೋದಿಲ್ವಲ್ಲ ಸರ್. ಸರ್ಕಾರಗಳು ಉತ್ತರ ಕೊಡಬೇಕು ಅಂತ ಕೇಳ್ತೀವಿ, ಇದನ್ನ ಯಾರು ಕಿವಿಗೆ ಹಾಕೋತಾರೆ? ಓಕೆ, ಇದು ಯಾರಾದ್ರೂ ಕೇಳಿಸ್ಕೊಂಡವರು, ಸರ್ಕಾರಕ್ಕೆ ಸಂಬಂಧಪಟ್ಟವರು, ಇದಕ್ಕೆ ಸಂಬಂಧಪಟ್ಟವರು ಏನೋ ಮಾತಾಡ್ತಿದ್ದಾರೆ, ಪಬ್ಲಿಕ್ ಫೋರಮಲ್ಲಿ ಜನ ಕೂತು ಮಾತಾಡ್ತಾರೆ ಅಂದಾಗ ಇದಕ್ಕೆ ನಾವು ಉತ್ತರ ಹೇಳಬೇಕು. ಇದಕ್ಕೆ ಯಾರು ಉತ್ತರ ಹೇಳ್ತಾರೆ ಸರ್? ಖಂಡಿತವಾಗ್ಲೂ ಎಸ್. ಇದು ಯಾಕಂದರೆ ಇಂಥ ಬವಣೆಯನ್ನು ನೀಗಿಸುವಂಥ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಪ್ರಯತ್ನ ಮಾಡಬೇಕಾಗತ್ತೆ. ಗೃಹಿಣಿಯರು ಪಡುವಂಥ ಕಷ್ಟಗಳೇನಿದೆ, ಇಡೀ ಕುಟುಂಬ ಅದರಿಂದಾಗಿ, ಈ ಯುದ್ಧದಿಂದಾಗಿ ಅಥವಾ ಈ ಇಂಧನದ ಅಥವಾ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಮತ್ತು ದರ ಏರಿಕೆಯ ಒಂದು ಎಫೆಕ್ಟನ್ನು, ನೇರ ಪರಿಣಾಮ ಜನರ ಸಾಮಾನ್ಯರ ಮೇಲೆ ಬೀಳ್ತಾ ಇರುವಂಥ ನಿಜಕ್ಕೂ ಶೋಚನೀಯ. ಅಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ತಗ್ಗಲಿ, ಕಡಿಮೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ತಾವು ಚರ್ಚೆಯಲ್ಲಿ ಭಾಗಿಯಾಗಿದ್ರಿ, ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.